ಹರೀಶ ಗೊತ್ತಾಗ್ಲಿಲ್ಲ ಒಂದಾದ್ರೇನ ಏನಂದ್ರಿ ಏನಿಲ್ಲ ಆದ್ರೂ ಸಿನಿಮಾ ಸಿನಿಮಾದ ಹೀರೋ ಡೈರೆಕ್ಟರ್ ಇವರೇ ವಿಜಯ್ ಭಾರದ್ವಾಜ್. ಈ ಸಿನಿಮಾದ ನಿಜವಾದ ಹೀರೋ ಶ್ರೀನಿವಾಸ್ ಗೆಜ್ಜಲ್ಗೆರೆ ಪ್ರೊಡ್ಯೂಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಮ್ಗೆ ಏನ್ ನೆನಪಾಗ್ತಾ ಇದೆ ಅಂದ್ರೆ ಸಂಗೀತಮಯ ಮತ್ತು ಪ್ರೇಮ ಕಥೆಯುಳ್ಳ ಹಳೆ ಚೈತ್ರದ ಪ್ರೇಮಾಂಜಲಿ ಫಿಲಂ ನೆನಪಾಗ್ತಾ ಇದೆ. ಅದು ಹೇಗೆ ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ ಅವತ್ತು ನಾವು ನಮ್ಮ ಯೌವನದ ದಿನಗಳು ಆ ಫಿಲಮ್ ಅನ್ನು ಅಷ್ಟು ಎಂಜಾಯ್ ಮಾಡಿದ್ವಿ. ಅಷ್ಟೇ ಸುಂದರವಾದ ಪ್ರೇಮ ಕಥೆ ಮತ್ತು ಅಷ್ಟೇ ಸುಂದರವಾದ ಮ್ಯೂಸಿಕ್ಸ್, ಎರಡು ಹಾಡು ಅದರಲ್ಲೂ ಖುಷಿಯಾಗಿದೆ. ಮತ್ತೆ ತಾತ ಮತ್ತು ಇವರು ಜೋಡಿಯಲ್ಲಿ ಬಂದ ಹಾಡಂತೂ ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ನಾನು ಎಲ್ಲ ವೀಕ್ಷಕರಲ್ಲೂ ಬೇಡ್ಕೊಳ್ತೀನಿ, ಇಂಥ ಫಿಲಮ್ ಅನ್ನ ಬಂದು ತುಂಬಾ ಸಲ ನೋಡಿ. ನನಗೆ ತುಂಬಾ ಇಷ್ಟ ಆಯ್ತು. ಫಿಲಮ್ ತುಂಬಾ ಚೆನ್ನಾಗಿದೆ, ಕಥೆನೂ ಇದೆ, ಮ್ಯೂಸಿಕ್ಕು ಇದೆ. ಹೀರೋ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ, ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಿಂಹ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಶರತ್ ಅವರು ಮ್ಯೂಸಿಕ್ಗೆ ನಾನು ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಕಮ್ಮಿ ಆ್ಯಕ್ಟರ್ಸ್ನ ಇಟ್ಕೊಂಡು ಕಮ್ಮಿ ಖರ್ಚಲ್ಲಿ ಮಾಡಿರುವಂಥ ಉತ್ತಮವಂಥ ಸಿನಿಮಾ. ಶುಭವಾಗಲಿ ಅವರಿಗೆ. ತುಂಬ ಖುಷಿ ಆಯಿತು. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಈ ಥರ ಸಿನಿಮಾಗಳಿಂದ ಬರ್ತಾ ಇರಲಿ, ಇವಾಗ ಯಶಸ್ಸಿರಲಿ ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲ ಕಾಮಿಡಿ ತುಂಬ, ಮತ್ತು ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಪಿಕ್ಚರ್ ಇದೆ. ತುಂಬ ಚೆನ್ನಾಗಿದೆ. ಸೀನು ಆ ತಾತಂದು ಮೊಮ್ಮಗಂದು ನೋಡೋದಂತೂ ತುಂಬ ಖುಷಿ ಆಯಿತು ನೋಡಿ. ಅದರಲ್ಲಿ ಶ್ಯಾಮ್ ಅವ್ರದ್ದು ಸ್ಪೆಷಲ್ ಆಗಿ ನೋಡಿ, ತುಂಬ ಚೆನ್ನಾಗಿತ್ತು ಕಾಮಿಡಿ. ಎಲ್ಲರೂ ಬನ್ನಿ ನೋಡಿ. ನಮಸ್ಕಾರ. ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಸಮಾಜಕ್ಕೆ ಏನ್ ಮೆಸೇಜ್ ಬೇಕೋ ಬಂತು, ಹೆಣ್ಮಕ್ಳನ್ನ ಯಾವ ರೀತಿ ಇದು ಮಾಡ್ತಾ ಇದಾರೆ, ಬಟ್ ಅದನ್ನ ಅವರು ಮನಸ್ಸಲ್ಲಿರೋ ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಡಂತೂ ತುಂಬಾ ಮೀನಿಂಗ್ಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ನಾವು ಫ್ಯಾಮಿಲಿ ಸಮೇತನೇ ಬಂದಿದ್ವಿ ಫಿಲಮ್ಗೆ. ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ ಫಿಲಮ್ಮು. ಆದಷ್ಟು ನಮ್ಮ ಕನ್ನಡ ಇದನ್ನ ಬೆಳೆಸಿ ಮತ್ತು ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಮಾಡಿದಂಥ ಪ್ರತಿಯೊಬ್ಬರು ಕಲಾವಿದರು ಅಷ್ಟೇ ತುಂಬ ಅದ್ಭುತವಾಗಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಇಂಥ ಫಿಲಮ್ ತುಂಬ ರೇರು ಬರೋದು. ಅಂಥ ಫಿಲಮ್ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ದಿನಕ್ಕೆ ಒಂದು ಒಳ್ಳೆಯ ಕನ್ನಡ ಮೂವಿ ನೋಡಿದ್ವಿ. ಹೊಡಿ ಬಡಿ ಕಡಿ ಅನ್ನೋ ತಲೆನೋವಿಗಿಂತ ಇದೊಂದು ಚಿತ್ರ 2 ಸಲ ಅಲ್ಲ 10 ಸಲ ನೋಡಿದ್ರು ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ. ಎಲ್ಲ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇಂಥ ಸಿನಿಮಾಗಳನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಇಡೀ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು, ಮಕ್ಕಳು ಮರಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಏನೂ ಅಸಹ್ಯವಾಗಿಲ್ಲ. ವೆರಿ ಡೀಸೆಂಟ್ ಮೂವಿ ಆ್ಯಂಡ್ ಸಂಗೀತನೂ ತುಂಬ ಚೆನ್ನಾಗಿದೆ. ನಾನು ಎಲ್ಲರಿಗೂ ಎಂಡೋಸ್ ಮಾಡ್ತೀನಿ, ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡ್ತೀರಾ. ಮ್ಯೂಸಿಕ್ ಆಗಿರ್ಬೋದು, ಒಂದು ಸುಂದರವಾದ ಪ್ರೇಮ ಕಥೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಂಥ ಹಲವಾರು ಚಿತ್ರ ಬಂದಿದ್ರು ಇದರಲ್ಲಿ ಏನೋ ಒಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಎಷ್ಟೋ ಪಿಕ್ಚರ್ಗಳು ನಾವು ನೋಡಿದ್ದೀವಿ, ಲವ್ ಸ್ಟೋರೀಸ್ ಬೇಕಾದಷ್ಟು ನೋಡಿದ್ದೀವಿ. ಆದರೆ ಇಲ್ಲೂ ಒಂದು ವಿಭಿನ್ನತೆ ಕಾಣಿಸ್ಕೊತಾ ಇದೆ. ಚಿತ್ರ ಗೆದ್ದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನಕ್ಕೆ ತಲುಪಬೇಕಷ್ಟೇ, ಜನ ಬಂದು ನೋಡಬೇಕಷ್ಟೇ. ತುಂಬ ಚೆನ್ನಾಗಿ ಮೂಡಿ ಬಂದು ಸರ್. ಎಲ್ರಿಗೂ ಧನ್ಯವಾದಗಳು. ನಿರ್ದೇಶಕರಿಗೆ, ಸಂಗೀತಗಾರರಿಗೆ, ಛಾಯಾಗ್ರಾಹಕರಿಗೆ ಮತ್ತು ಕಲಾವಿದರಿಗೆ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಲವ್ ಸ್ಟೋರಿನೇ ಆದ್ರೂ ಒಂಥರ ಡಿಫ್ರೆಂಟ್ ಆ್ಯಂಗಲ್ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಇಂಟ್ರೆಸ್ಟ್ ಆಗಿದೆ, ಮುಂದೆ ಏನಾಗುತ್ತೆ ಅಂತ. ತುಂಬ ಇಷ್ಟ ಆಯ್ತು ನನಗೆ ಲವ್ ಸ್ಟೋರಿ. ತುಂಬ ಚೆನ್ನಾಗಿದೆ ಸರ್. ಒಂದು ಮೆಸೇಜ್ ಇದೆ. ಅದ್ರಾಗೂ ಈಗಿನ ಒಂದು ಟೈಮಲ್ಲಿ ಈ ಥರ ಒಂದು ಫಿಲಮ್ ಮೂಡ್ ಬರೋದು ತುಂಬ ಅಪರೂಪ. ಓಕೆ, ಜೊತೆಗೆ ಇಟ್ ಇಸ್ ಅ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಆಸ್ ವೆಲ್ ಆಸ್ ಒಂದು ಮೆಸೇಜ್ ಇದೆ. ಜೊತೆಗೆ ಇಟ್ ಈಸ್ ಅ ಬ್ಲೆಂಡ್ ಆಫ್ ಎ ಕಲ್ಚರ್ ಆಸ್ ವೆಲ್ ಆಸ್ ಎ ಹೆರಿಟೇಜ್. ಓಕೆ, ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನು ಇಟ್ ವಿಲ್ ಎಕ್ಸಿಬಿಟ್. ಪರ್ಟಿಕ್ಯುಲರ್ಲಿ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಹೊಸ ಕಲಾವಿದರನ್ನು ಪರಿಚಯಿಸಿದ್ದಾರೆ. ಓಕೆ, ಬಿಕಾಸ್ ದಟ್ ಈಸ್ ದ ನೀಡ್ ಆಫ್ ದ ಡೇ. ಓಕೆ, ಮ್ಯೂಸಿಕ್ ಅಂತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಶರತ್ತರ ಹಾರ್ಟ್ ಟಚಿಂಗ್ ಸ್ಟೋರಿ. ಆ್ಯಕ್ಚುಲಿ ವಿ ಎಂಜಾಯ್ಡ್ ಅ ಲಾಟ್. ಆ್ಯಕ್ಚುಯಲ್ ಆಗಿ ಇಂಥ ಫಿಲಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕನ್ನಡಿಗರು, ಅವರಲ್ಲಿ ಬುದ್ಧಿ ಕಡಿಮೆ ಆಗ್ತಿದ್ಯಾ ಅನ್ಸುತ್ತೆ. ಯಾವ್ಯಾವುದೋ ಕೆಲವು ಮೀನಿಂಗ್ಲೆಸ್ ಫಿಲಮ್ ಎಲ್ಲ ಫೇಮಸ್ ಆಗುತ್ತೆ. ಬೇರೆ ಭಾಷೆಯವರು ಪ್ರೋತ್ಸಾಹ ಕೊಡೋಣ ಬೇಡ ಅಂತ ಅಲ್ಲ, ಅದೇ ಪ್ರೋತ್ಸಾಹನ ಒಂದು ಒಳ್ಳೆ ಕತೆ, ಒಳ್ಳೆ ಸಂಗೀತ ಇರೋವಾಗ ನಮ್ಮದನ್ನು ನಾವು ಬೆಳೆಸಲೇಬೇಕು. ಆ ಥರ ನಾವು ಅದನ್ನು ಬಿಡೋ ಹಾಗೆ ಇಲ್ಲ. ನಿಜವಾಗ್ಲೂ ಫಿಲಮ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಪೂರ್ತಿ ಕೂತ್ಕೊಂಡು ನೋಡ್ಕೊಳ್ಳೋ ಅಂತ ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿದ್ರೆ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತೀನಿ. ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ
2.5 hour ತುಂಬ ಜಾಲಿಯಾಗಿ ಎಮೋಷನ್ಸ್ ವಿತ್ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಕ್ಚುಲಿ ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ರಿಯಲಿ ಆ ತಂಡದ ಪರಿಶ್ರಮ ಎದ್ದು ಕಾಣ್ತಾ ಇದೆ. ಇಟ್ಸ್ ಎ ಗುಡ್ ಮೂವಿ. ಬಂದು ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಅಪ್ಕೆರೆ ಶಿವಕುಮಾರ್. ಇವಾಗ ತಾನೇ ಒಂದು ನನ್ನ ಪ್ರಕಾರ ಹೇಳೋದಾಯಿತು ಅಂತಂದರೆ ಒಂದು ಪರಿಶುದ್ಧವಾದ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಏಕೆಂತಂದರೆ ವಿಜಯ ಭಾರದ್ವಾಜವರು ತುಂಬ ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಯಾಕೆ ತಂಡ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಪಾತ್ರಗಳು ಕೆಲವು ಆದರೂ ಕೂಡ ಎಲ್ಲವೂ ಮನಸ್ಸಲ್ಲಿ ಉಳಿತವೆ. ಅಪ್ಪ ಅಮ್ಮ ಆಗಿರ್ಬೋದು, ಮತ್ತು ಹುಡುಗಿಯ ಅಪ್ಪ ಅಮ್ಮ ಆಗಿರ್ಬೋದು, ಹುಡುಗರ ಅಪ್ಪ ಅಮ್ಮ ಆಗಿರ್ಬೋದು, ಮತ್ತು ನಮ್ಮ ಪ್ರೀತಿಯ ಸ್ನೇಹಿತ ಶ್ಯಾಮ್ ಶಿಮ್ಮ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗ್ ಅಂತೂ ಒಬ್ರಿಗಿಂತ ಒಬ್ಬರು ತಿಂದಾಕಿದ್ದಾರೆ. ಆ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾನೂ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಸಿನಿಮಾನ ಬಂದು ನೋಡಿ ಹರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಮೋ ವೆಂಕಟೇಶ. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಎಲ್ಲರೂ ಬಂದು ನೋಡಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಉಳಿಸಿ ಬೆಳೆಸಿ ಬಂದಿದೆ, ಬೆಳೆಸಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ಅಂದರೆ ಅಲ್ಲಿ ಒಂದು ಕಂಟೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಅಪ್ಪ ಅಮ್ಮಂಗೆ ಯಾರಿಗೂ ನೋವಾಗ್ದಂಗೆ ಅವ್ರು ಮ್ಯಾರೇಜ್ ಮಾಡ್ಕೊಳ್ತಾರಲ್ಲ, ಅದು ಒಳ್ಳೆ ಇದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡ್ಬೋದು, ಮಕ್ಕಳು ಕೂಡ ನೋಡ್ಬೋದು. ಅದರಿಂದ ಪಾಠ ಕಲಿತಾರೆ ಫ್ಯೂಚರ್. ಅಂದರೆ ಯಾವತ್ತೂ ಮೋಸ ಮಾಡಬಾರ್ದು, ಯಾವತ್ತೂ ಅಪ್ಪ ಅಮ್ಮಂಗೆ ಗೌರವ ಕೊಡಬೇಕು ಅಂತ ಚೆನ್ನಾಗಿತ್ತು.